ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 39:21. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಯೋಸೇಫನ ಚರಿತ್ರೆ ತಿಳಿಯದೇ ಇರುವವರು ಯಾರೂ ಸಹ ಇಲ್ಲ. ಯೋಸೇಫನನ್ನು ಸಹೋದರರು ಮಾರಿಬಿಡ್ತಾರೆ. ಅವನು ಪೋಟಿಫೇರನ ಮನೆಗೆ ಹೋಗ್ತಾನೆ. ಈ 39ನೇ ಅಧ್ಯಾಯ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಧ್ಯಾಯ. ಅದರಲ್ಲಿ ಯೋಸೇಫ ನಂಬಿಗಸ್ತನಾದ್ದರಿಂದ ವೃದ್ಧಿಗೆ ಬಂದದ್ದು. ಅದರಲ್ಲಿ 2ನೇ ವಾಕ್ಯ, 21ನೇ ವಾಕ್ಯ, 23ನೇ ವಾಕ್ಯ, ಈ 3 ವಾಕ್ಯಗಳಲ್ಲಿ ದೇವರು ಯೋಸೇಫನ ಸಂಗಡ ಇದ್ದನು ಎಂಬುದಾಗಿ ಹೇಳುತ್ತೆ. ಅದು 2ನೇ ವಾಕ್ಯದಲ್ಲಿ ಅವನು ಪೋಟಿಫೇರನ ಮನೆಯಲ್ಲಿರುವಾಗ, 21 ಮತ್ತು 23 ಅದು ಅವನು ಸೆರೆಮನೆಯಲ್ಲಿರುವಾಗ. ಆ ವಾಕ್ಯ ನಮಗೆ ತಿಳಿಸುವಂಥದ್ದೇನು? ಯೆಹೋವನು ಯೋಸೇಫನ ಸಂಗಡ ಇದ್ದನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ಇಷ್ಟೆಲ್ಲ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಬಂದರು, ಯಾರೆಲ್ಲ ನಮಗೆ ವಿರುದ್ಧವಾಗಿ ನಿಂತರೂ ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮ ಪ್ರಯಾಣ ಸುಗಮವಾಗಿರುತ್ತೆ. ನಮ್ಮ ಪ್ರಯಾಣ ಒಂದು ವೇಳೆ ನೋಡೋದಕ್ಕೆ ಕಷ್ಟಕರವಾಗಿ ಅನಿಸಿದರೂ ಸಹ ದಾರಿಯನ್ನು ದೇವರು ಕ್ಲಿಯರ್ ಮಾಡ್ತಾನೇ ಬರ್ತಾರೆ. ಯೋಸೇಫನಿಗೆ ದೇವರು ತನ್ನ ಚಿಕ್ಕ ಪ್ರಾಯದಲ್ಲಿಯೇ ಒಂದು ಕನಸನ್ನು ಕೊಡ್ತಾರೆ. ಅದು ನೆರವೇರುತ್ತೆ ಅಂತ ಕಾಯ್ತಾ ಇರುವಾಗ ಸಹೋದರರು ನೋಡೋಣ ಈ ಕನಸು ಹೇಗೆ ನೆರವೇರುತ್ತೆ ನೋಡೋಣ ಅಂತೇಳಿ ಅವನನ್ನೇ ಮುಗಿಸಿಬಿಡುವಂತಹ ಪ್ರಯತ್ನವನ್ನು ಮಾಡಿದರೂ ಸಹ ಯಹೂದನ ಮನಸ್ಸಲ್ಲಿ ದೇವರು ಮಾತಾಡಿ ಅವನನ್ನು ಸಾಯಿಸದೆ ಮಾರುವುದಕ್ಕಾಗಿ ಪ್ರೇರಣೆ ಕೊಡ್ತಾರೆ. ಇದೆಲ್ಲ ಏನು ಅಂದರೆ ಯೋಸೇಫನಿಗೆ ದೇವರು ಕೊಟ್ಟ ದರ್ಶನದ ಸಾಕ್ಷಾತ್ಕಾರಕ್ಕೋಸ್ಕರವಾಗಿರುವ ಒಂದು ಪ್ರಯಾಣ. ಅವನ ಹಾಳುಬಾವಿಯಿಂದ ಎತ್ತಲ್ಪಟ್ಟು ಪೋಟಿಫೇರನ ಮನೆಗೆ ಹೋಗ್ತಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ದೇವರು ಇಟ್ಟಿರುವಂಥ ಆ ಡೆಸ್ಟಿನಿಗೆ ನೀನು ಹೋಗಬೇಕಾದ್ರೆ, ನಿನ್ನ ಆ ಗುರಿ ತಲುಪಬೇಕು ಅಂದರೆ ಒಂದು ವೇಳೆ ಪ್ರಯಾಣ ಸುಖಕರವಾಗಿರಲ್ಲ, ಪ್ರಯಾಣ ವೇದನಾಜನಕವಾಗಿರುತ್ತೆ. ಅದು ದಾವೀದನ ಅನುಭವ ಆಗಿರ್ಬೋದು, ಯೋಸೇಫನ ಅನುಭವ ಆಗಿರ್ಬೋದು. ನಾವು ನೋಡಬೇಕಾದ್ರೆ ಪ್ರಯಾಣ ಸುಲಭವಾಗಿರಲಿಲ್ಲ. ಪ್ರಯಾಣ ವೇದನಾಜನಕವಾಗಿತ್ತು, ಪ್ರಯಾಣ ದುಃಖಕರವಾಗಿತ್ತು. ಆದರೂ ಸಹ ದೇವರು ಅವನ ಸಂಗಡ ಇದ್ದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಯಾಣ ಎಷ್ಟೇ ಕಷ್ಟಕರವಾದರೂ ದುಃಖಕರವಾದರೂ ನಮ್ಮ ಸಂಗಡ ದೇವರಿರೋದಾದರೆ ಆ ಪ್ರಯಾಣವನ್ನು ಮುಕ್ತಾಯದ ಹಂತಕ್ಕೆ ತರುವುದಕ್ಕೆ ದೇವರು ಶಕ್ತನಾಗಿದೆ. ನಿನ್ನ ಜೀವಿತದಲ್ಲಿ ವೇದನೆಯನ್ನು ನೀನು ಅನುಭವಿಸ್ತಾ ಇರ್ಬೋದು. ದೇವರೇ, ನನ್ನ ಈ ಜೀವನ ಬಹಳ ವೇದನೆಯಾಗಿದೆ, ಈ ಮಾರ್ಗದಲ್ಲಿ ನನಗೆ ಕಷ್ಟ ಇದೆ, ಈ ಮಾರ್ಗದಲ್ಲಿ ನನಗೆ ಇಕ್ಕಟ್ಟಿದೆ, ಕೊರತೆ ಇದೆ. ಒಂದು ವೇಳೆ ನೀನು ನಿರಾಶೆ ಪಡ್ತಾ ಇರ್ಬೋದು. ಆದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಯೋಸೇಫನಿಗಾಗಿ ಅವನ ಬಳಿಯಲ್ಲಿ ಇಳಿದು ಬಂದು ಅವನ ಸಂಗಡ ಇದ್ದು ಎಲ್ಲರ ಮುಂದೆ ಅವನನ್ನು ಮೇಲೆತ್ತುವಂತಹ ಪ್ರಯತ್ನ ದೇವರು ಮಾಡಿದರೆ, ಈ ದಿವಸಗಳಲ್ಲಿ ನೀನು ಕೈ ಹಾಕುವಂತಹ ಕಾರ್ಯಗಳನ್ನು ಸಫಲಪಡಿಸುವುದಕ್ಕಾಗಿ, ನಿನ್ನನ್ನು ಕೃತಾರ್ಥನಾಗಿ ಮಾಡುವುದಕ್ಕಾಗಿ, ನಿನ್ನನ್ನು ಏಳಿಗೆಗೆ ತರುವುದಕ್ಕಾಗಿ ನಿನ್ನ ಕರ್ತನು ನಿನ್ನ ಸಂಗಡ ಇರುವುದಕ್ಕಾಗಿ ಬಯಸ್ತಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಜೀವಿಸುವಂತಹ ಒಬ್ಬ ಕರ್ತನಿದ್ದಾನೆಂಬುದನ್ನು ಮರೆಯಬೇಡ. ಆತನು ನಿನಗಾಗಿ ಇಳಿದು ಬರ್ತಾನೆ. ಆತನು ನಿನಗಾಗಿ ಸಹಾಯ ಮಾಡುವುದಕ್ಕೆ ಶಕ್ತನಾಗಿ ನಿಂತಿದ್ದಾನೆ. ಕರ್ತನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನಗಾಗಿ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿ ನಿಂತಿದ್ದಾನೆ. ಯೋಸೇಫನನ್ನು ಮುಗಿಸಿಬಿಡಬೇಕೆಂಬುದು ಸಹೋದರರ ಆಲೋಚನೆ. ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿ ಕೊಳೆಯುವಂತೆ ಮಾಡಬೇಕೆಂಬುದು ಪೋಟಿಫೇರನ ಆಲೋಚನೆ. ಆದರೆ ಇವರಿಬ್ಬರ ಆಲೋಚನೆಗಿಂತಲೂ ಮಿಗಿಲಾದ ಆಲೋಚನೆ ಉಳ್ಳಂತಹ ಒಬ್ಬ ದೇವರು ಅವನ ಸಂಗಡ ಇದ್ದರು. ದೇವರವನ ಸಂಗಡ ಇದ್ದುದರಿಂದ ಅವನನ್ನು ಮುಗಿಸಿಬಿಡುವುದಕ್ಕೆ
ಅವನನ್ನು ಸೆರೆಗಾಕಿ ಕೊಲ್ಲಿಸುವುದಕ್ಕೆ, ಅವನಿಗೆ ಶಿಕ್ಷೆ ಕೊಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ದೇವರು ನಿನ್ನ ಸಂಗಡ ಇರುವುದಾದರೆ, ದೇವರು ನಿನ್ನ ಜೊತೆಯಲ್ಲಿರುವುದಾದರೆ, ನೀನು ಹೋಗುವಂತಹ, ನೀನು ಮಾಡುವಂತಹ, ನೀನು ಕೈ ಹಾಕುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಸಫಲ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಆತನ ಸನ್ನಿಧಾನದಲ್ಲಿ ನೀನು ಪ್ರಾರ್ಥಿಸುವುದಾದರೆ, ನಾವೆರಡು ಸಮುವೇಲ 5ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ದಾವೀದನ ಕುರಿತಾಗಿ ನಾವು ನೋಡ್ತೇವೆ. ದಾವೀದನ ಕುರಿತಾಗಿ ನಾವು ನೋಡುವಂತಹ ಸಮಯದಲ್ಲಿ ಆತನ ವಾಕ್ಯ ಈ ರೀತಿ ಹೇಳುತ್ತೆ. 5ನೇ ಅಧ್ಯಾಯ 10ನೇ ವಾಕ್ಯ, ಸೇನಾಧೀಶ್ವರ ಯೆಹೋವ ದೇವರು ಅವನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಇದೇ ರೀತಿಯಲ್ಲಿ ಸಹೋದರರಿಂದ ಅಥವಾ ಈ ರಾಜನಿಂದ ತಿರಸ್ಕರಿಸಲ್ಪಟ್ಟು ವೇದನೆಯಲ್ಲೇ ಮುಳುಗಿ ಓಡ್ತಾ, ಪ್ರಾಣ ರಕ್ಷಣೆಗಾಗಿ ಓಡ್ತಾ ಇರುವಂಥ ದಾವೀದನನ್ನು ದೇವರು ಅವನ ಸಂಗಡ ಇದ್ದು ಅವನನ್ನು ಕಾಪಾಡಿದರೆ, ನಿನ್ನ ಜೀವಿತದಲ್ಲಿ ನಿನ್ನ ಬಳಿಯಲ್ಲಿದ್ದುಕೊಂಡು ನಿನ್ನನ್ನು ಕಾಪಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸು. ಆತನ ಮುಖವನ್ನು ನೋಡು. ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಈ ಬೆಳಗ್ಗೆ ನಿನ್ನ ವೇದನೆಯ ಮಧ್ಯದಲ್ಲಿ ನಿನ್ನ ಬಳಿಗೆ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಆತನು ನಿನ್ನ ಸಂಗಡ ಇದ್ದು ನಿನ್ನನ್ನು ಕೃತಾರ್ಥನಾಗಿ ಮಾಡ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.